ಎಲ್ಲ ವೀಕ್ಷಕರು ಸಹ ಭಾರತದ ಮುತ್ತು ಮಾಡುವ ನಮಸ್ಕಾರಗಳು. ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ನಮ್ಮ ಮಂಡ್ಯದ ಬಸ್ ನಿಲ್ದಾಣ. ಇಲ್ಲಿಗೆ ಬಂದ್ವಿ ಮಳವಳ್ಳಿಯಿಂದ, ಮಳವಳ್ಳಿಯಿಂದ ಮಂಡ್ಯ ಬಂದು ಇಲ್ಲಿ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಒಂದು ವಾಹನ ಕಳಿಸ್ತೀನಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ವಾಹನ ಬಂತು ನಂತರ ನಾವು ಜಾಗಕ್ಕೆ ತಲುಪ್ತೀವಿ. ಲೊಕೇಶನ್ ಹೇಳಿದ್ರು, ಅಲ್ಲಿ ತಲುಪ್ತೀವಿ. ಅಲ್ಲಿ ದೊಡ್ಡ ಬೋರ್ಡ್ ಹಾಕಿರೋ ಸರ್ವರಿಗೂ ಸುಸ್ವಾಗತ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಹೋದ್ವಿ. ಸರ್ ತಂದುಬಿಟ್ರು. ನಾವು 11 ಜನ ಇದ್ವಿ, ಮತ್ತು ನಮ್ಮ ಸರ್ರು ಸೇರಿ 12 ಜನ ಬಂದ್ವಿ. ಎಲ್ಲರೂ ಸಹ ನಮಗೆ ಪ್ಯಾಕಪ್ ಮಾಡಿಕೊಂಡು ನಮ್ಮ ಬ್ಯಾಗ್ ಎತ್ಕೊಂಡು ಎಲ್ಲರೂ ಸಹ ಇವಾಗ ಬರ್ತಾಯಿದ್ವಿ. ಬಂದ ತಕ್ಷಣ ನಮ್ಮ ಹೆಸರು ಮತ್ತು ನಮ್ಮ ಕಾಲೇಜು ಮತ್ತು ನಮ್ಮ ವಿಶ್ವವಿದ್ಯಾನಿಲಯವನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು, ಮತ್ತು ನಮ್ಮೆಲ್ಲರಿಗೂ ಒಂದು ಫೈಲು, ಒಂದು ಬುಕ್ಸು ಮತ್ತು ID ಕಾರ್ಡು ಮತ್ತು ಟೀ ಶರ್ಟ್ ಕೊಟ್ಟರು. ನಂತರ ನಮಗೊಂದು ರೂಮ್ ಕೊಟ್ಟರು. ಇಲ್ಲಿ ಇವಾಗ ಪ್ರೆಸ್ಅಪ್ ಆಗ್ರಪ್ಪ, ನಿಮ್ಮ ಲಗೇಜಲ್ಲಿ ಇಟ್ಬಿಟ್ಟು ಪ್ರೆಸ್ಅಪ್ ಆಗ್ಬಿಟ್ಟು ಬನ್ನಿ, ನೆಕ್ಸ್ಟ್ ಕಾರ್ಯಕ್ರಮ ಇದೆ ಅಂದರು. ನಮ್ಗೆ ಇಲ್ಲೇ ಅಂತ ಇದ್ವಿ, ಆದರೆ ಇನ್ನೊಂದು ರೂಮ್ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ರು. ನಂತರ ಪ್ರೆಸ್ಅಪ್ ಆಗ್ಬಿಟ್ಟು ಹೋದ್ವಿ. ಒಳ್ಳೆ ಲಂಚ್ ಅಂದರೆ ಒಳ್ಳೆ ತಿಂಡಿ ಕೊಟ್ಟರು. ಊಟ ಒಳ್ಳೆ ಚೆನ್ನಾಗಿತ್ತು. ನಮಗೆ ಮತ್ತು ಇನ್ನಿತರ ಡಿಸ್ಟಿಕ್ಕಿಂದ ಬಂದಿದ್ದಾರೆ ಎಲ್ಲರಿಗೂ ಸಹ ಅಡ್ಜಸ್ಟ್ಮೆಂಟ್ ಆಗೋ ರೀತಿ ಊಟ ಕೊಟ್ಟರು. ಊಟದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ, ಸಕ್ಕತ್ತಾಗಿತ್ತು ಊಟ ಆದ ನಂತರ ಕಾರ್ಯಕ್ರಮ ಪ್ರಾರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ರಾಸ್ ಹೇಗೆ ಉಗಮವಾಯಿತು, ಯಾರಿಂದ ಪ್ರಾರಂಭವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ರು. ನಂತರ ಕ್ಲಾಸ್ಗಳು ಶುರುವಾಯಿತು. ನೋಡಿ, ಬನ್ನಿ ನೋಡೋಣ. ಕಾರ್ಯಕ್ರಮಕ್ಕೆ 8 ಜಿಲ್ಲೆ 10 ವಿಶ್ವವಿದ್ಯಾನಿಲಯ ವತಿಯಿಂದ ವಿದ್ಯಾರ್ಥಿಗಳು ಆಗಮಿಸಿದ್ವಿ. ಎಲ್ಲರೂ ಸುಮಾರು ಒಂದು 180-200 ಜನ ವಿದ್ಯಾರ್ಥಿಗಳಿದ್ವಿ. ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ರು. ಅದೇ ರೀತಿ ಕೊಡಗು, ಮಂಡ್ಯ, ಚಾಮರಾಜನಗರ, ಮೈಸೂರು, ದಕ್ಷಿಣ ಕನ್ನಡ, ಹಾಸನ, ಅದೇ ರೀತಿ ಇನ್ನು ಮುಂತಾದ ಜಿಲ್ಲೆಗಳು ವಿಶ್ವವಿದ್ಯಾನಿಲಯ ವತಿಯಿಂದ ಬಂದಿದ್ವಿ ಈ ಕಾರ್ಯಕ್ರಮಕ್ಕೆ. ಬನ್ನಿ ಕಾರ್ಯಕ್ರಮ ವೀಕ್ಷಿಸೋಣ. ಬ್ಲಡ್ ಬಗ್ಗೆ ಎಲ್ಲ ಮಾಹಿತಿ ದೊರೆಯಿತು. ಯಾವ ರೀತಿ ಬ್ಲಡ್ ಕೊಡಬೇಕು, ಎಷ್ಟು ತೂಕ ಇರಬೇಕು, ಬ್ಲಡ್ಡಲ್ಲಿ ಏನೇನು ಅಂಶ ಇದೆ, ಏನೇನು ಅಂಶ ಇದ್ರೂ ಒಳ್ಳೆಯದು, ನಿಮ್ಮ ಬ್ಲಡ್ಡಿಂದ ಎಷ್ಟು ಜನಕ್ಕೆ ನೀವು ಒಬ್ರಿಗೆ ದಾನ ಮಾಡಿದ್ರೆ ಎಷ್ಟು ಜನಕ್ಕೆ ನೀವು ಕೊಡ್ಬೋದು, ನಿಮ್ಮಿಂದ ಎಷ್ಟು ಜೀವ ಉಳಿಯುತ್ತದೆ, ಮತ್ತು ಏನೇನೋ ಅನ್ನೋ ಎಲ್ಲ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನಮಗೆ ನೀಡಿದ್ರು. ಈ ಕ್ಲಾಸ್ನಲ್ಲಿ ನಮ್ಮ ದರ್ಶಕರು. ನಂತರ ಮೇಡಮ್ ಕ್ಲಾಸು, ಬನ್ನಿ ಅದನ್ನು ಸಹ ವೀಕ್ಷಿಸೋಣ. ಕ್ಲಾಸ್ ಆದ ನಂತರ ಟೀ ಬ್ರೇಕ್ನಲ್ಲಿ ಕಾಫಿ, ಟೀ, ಬಿಸ್ಕೆಟ್ ಕೊಟ್ಟರು. ಕಾಫಿ ಚೆನ್ನಾಗಿತ್ತು. ಯಾರು ಕಾಫಿ ಕುಡಿದ್ರೆ ಕಾಫಿ ಕುಡಿದ್ರು, ಟೀ ಕುಡಿದಾದ ನಂತರ ದೊಡ್ಡದ ಒಂದು ಗುಂಪು ಮಾಡಿದ್ರು. ಈ ಗುಂಪಿನಲ್ಲಿ ಮೊದಲು 1, 2, 3 ಅಂತ ಹೇಳ್ಬಿಟ್ಟು ನಂತರ ಅದರಲ್ಲೊಂದು ಗುಂಪು ಮಾಡಿದ್ರು. ಅದರಲ್ಲಿ 5 ಗುಂಪು ಮಾಡಿದ್ರು. 5 ಗುಂಪಿಂದ ಆಟೋಗಳು ಆಡಿಸಿದ್ರು. ಬಲೂನ್ ಕೊಟ್ಬಿಟ್ಟು ಹೊಡೆಯೋದು, ಮತ್ತು ಯಾರು ಜೋಪಾನವಾಗಿ ಇಟ್ಕೊಳ್ತಾರೆ ಆ ರೀತಿ, ಮತ್ತು 1 ಮನೆ 2 ಮನೆ ಅಂತ ಹೇಳೋದು, ಕುರಿ ಈ ಥರ ಮಾಡೋದು. ಅದಾದ ನಂತರ ಪಿರಮಿಡ್ ಕಟ್ಟೋದು. ಇದರಲ್ಲಿ ನಮ್ಮ ಟೀಮ್ 5ನೇ ಟೀಮ್ ಆಗಿತ್ತು. ಎಲ್ಲದಕ್ಕಿಂತ ನಾವು ಲಾಸ್ಟ್ ಟೀಮ್ ಆದರೂ ಎತ್ತರವಾಗಿ ಕಟ್ಟಿದ್ದು ನಮ್ಮ ಟೀಮ್ನವರೇ. ನೋಡ್ತೀರಾ ನೀವೇ ಇಲ್ಲಿ ನೋಡಿ, ಪಿರಮಿಡ್ ಈ ಥರ ನಿರ್ಮಿಸಬೇಕು ನ್ಯೂಸ್ ಪೇಪರಲ್ಲಿ. ಇಲ್ಲಿ ನಾವೇ ಚೆನ್ನಾಗಿ ಕಟ್ಟಿದ್ವಿ. ನನಗಂತರ ಖುಷಿ ಆಯ್ತದೆ. ನಮ್ಮ ಹುಡುಗರು ಎಲ್ಲ ಅಂದರೆ ನಮ್ಮೆಲ್ಲ ಕಡೆಯೂ ಸೇರಿಬಿಟ್ಟು ನಂತರ ಕ್ಲಾಸ್ ಪ್ರಾರಂಭವಾಯಿತು. ಇದು ಅಂದ್ರೇನು, ಅಂದರೆ ಏನೇನು ಅನುಕೂಲ ಆಗುತ್ತೆ ಮತ್ತು ಅನನುಕೂಲ ಆಗುತ್ತೆ ಅಂತ ಒಳ್ಳೆ ರೀತಿ ಕೇಳಿದ್ರು. ಅದಕ್ಕೋಸ್ಕರ ನಮ್ಮನ್ನೇ ಕರೆದ್ಬಿಟ್ಟು ಮೂಲಕ ಕ್ವಶನ್ ಇಟ್ಕೊಳ್ಳಿ. ಮೇಡಮ್ ಕ್ವಶನ್ ಹೇಳ್ತಿದ್ರು, ನಾವು ಅದಕ್ಕೆ ಉತ್ತರ ಕೊಡಬೇಕು. ಅದು ಫೋನಲ್ಲೇ ನಾವೇ ಹೋಗಿ ಫೋಟೋ ತಗೊಂಡು ಹಾಕ್ಬಿಟ್ಟು ಫೋಟೋ ಯಾವ ರೀತಿ ಮಾಡ್ಕೊಳ್ತಾರೆ, ರಿಯಾಕ್ಟ್ ಏನು ಮಾಡುತ್ತೆ ಅನ್ನೋದನ್ನ ನಮ್ಮ ಕೈಯಿಂದ ಮಾಡಿಸ್ಬಿಟ್ಟು ನಂತರ ಮೇಡಮ್ಮು ಕ್ಲಾಸ್ ತಗೊಂಡಿದ್ರು. ಬನ್ನಿ ಕ್ಲಾಸ್ ಮಾಡೋಣ. ಸೊ ಅದಕ್ಕೂ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಸೊ ನೆಕ್ಸ್ಟ್ ಯಾಕೆ ನಾವು ಕಪ್ಪು ಸಮುದ್ರ ಎಲ್ಲಿದೆ, ಕಪ್ಪು ಸಮುದ್ರ ಎಲ್ಲಿದೆ, ಕಣ್ಣು ಕ್ಲೀನ್ ಮಾಡಿಬಿಟ್ಟು ಎಂಟ್ರಿ ಕೊಡ್ತಾರೆ. ಕೆಲವು ಕಂಪನಿಯಲ್ಲಿ ಥಂಬ್ ಇಂಪ್ರೆಷನ್, ಸೊ ಡಿಪೆಂಡ್ಸ್. ಸೊ ಅದಕ್ಕೂ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಸೊ ನೆಕ್ಸ್ಟ್ ಯಾಕೆ ನಾವು
ಆ ತರಗತಿಗಳು ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ. ಅದರಲ್ಲಿ ನಾವು ಬ್ಲಡ್ ಕೊಟ್ಟರೆ ಏನೇನು ಅನುಕೂಲ ಇರುತ್ತೆ, ಎಷ್ಟು kg ಇರಬೇಕು ಬ್ಲಡ್ ಕೊಡಬೇಕಾದ್ರೆ, ಏನು ಅರ್ಹತೆ ಹೊಂದಿರಬೇಕಂತ ಎಲ್ಲ ರೀತಿಯು ತಿಳಿಸ್ಕೊಟ್ರು. ತದನಂತರ ಪ್ರತಿಯೊಂದು ವಿಶ್ವವಿದ್ಯಾನಿಲಯ ವತಿಯಿಂದ, ಪ್ರತಿಯೊಂದು ಕಾಲೇಜಿನ ವತಿಯಿಂದ, ಪ್ರತಿಯೊಂದು ಡಿಸ್ಟಿಕ್ಕಿಂದ ಪ್ರತಿಯೊಬ್ಬೊಬ್ಬರು ಬಂದು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕಂದ್ರು. ಅದಕ್ಕೋಸ್ಕರ ನಾವು ನಮ್ಮ ಕೊಲೆಗಳ ಗೊತ್ತಲ್ಲ ಅದೇ ರೀತಿ ನಮ್ಮ ಪಡಗನವ್ರು ಸ್ಕಿಪ್ ಮಾಡಿದ್ರು. ನಂತರ ನಮ್ಮ ಮಂಡ್ಯದವರು ಒಂದು ಡ್ಯಾನ್ಸ್ ಹಾಕಿದ್ರು. ಅದೇ ನಂತರ ವೀರಭದ್ರದ್ದು ಮತ್ತು ಇನ್ನಿತರ ಎಲ್ಲರೂ ಮಾಡಿದ್ರು, ಸಾಂಗ್ ಆಡಿದ್ರು, ಎಲ್ಲ ಆಡಿದ್ರು. ಆದರೆ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಲಾಂಗ್ ಆಗುತ್ತೆ ಅಂತ. ಅದೇ ರೀತಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ನಮ್ಮ ಮಂಡ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ನಮ್ಮ ಮಂಡ್ಯದ ತಾವರೆಗೆರೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದಾದ ನಂತರ ಊಟದ ವ್ಯವಸ್ಥೆ, ಎಲ್ಲ ಕಾರ್ಯಕ್ರಮ ಮುಗೀತು. ಊಟನೂ ಸಹ ಎಲ್ಲರಿಗೂ ಅಡ್ಜಸ್ಟ್ ಆಗ್ತಿತ್ತು. ಅವರು ಉತ್ತರ ಕರ್ನಾಟಕ ಅಂದರೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಿಂದ ಬಂದಿರು, ಅವ್ರಿಗೂ ಸಹ ಅಡ್ಜಸ್ಟ್ ಆಗಬೇಕು, ಅದೇ ಥರ ಮಾಡಿದರು. ನಂತರ ನಮ್ಮ ಮಂಡ್ಯ ಮತ್ತು ನಮ್ಮ ಕೊಲೆಗಳ ಅಂದರೆ ನಮ್ಮ ಚಾಮರಾಜನಗರದವ್ರನ್ನ ಒಂದು ಕಡೆ ಕಳಿಸಿದ್ರು, ಇಲ್ಲಿ ಮಳಿಕೊಳಕ್ಕೆ ರೂಮ್ಗೆ. ಅಲ್ಲೋದ್ವಿ ನಾವು. ಬಸ್ಸಲ್ಲಿ ಮೊದಲು ವ್ಯಾನಲ್ಲಿ ಕರ್ಕೋದ್ರು. ನಂತರ ನಮಗೆ ರೂಮ್ ವ್ಯವಸ್ಥೆ ಕೊಟ್ಟರು. ರೂಮ್ ನೋಡ್ತಿದ್ರು ನೋಡಿ, ಎಷ್ಟು ಬೊಂಬಾಟಾಗಿ, ಎಷ್ಟು ಸಖತ್ತಾಗಿದೆ. ಈ ಥರ ವ್ಯವಸ್ಥೆ ಯಾವ ಕ್ಯಾಂಪಲ್ಲೂ ಕೊಡೋಲ್ಲ. ಇದೇ ನಾನು ಮೊದಲು ನೋಡಿದ್ದು, ಈ ಥರ ಸಖತ್ತಾಗಿ ವ್ಯವಸ್ಥೆ. ಒಂದು ರೂಮಲ್ಲಿ ಇಬ್ಬಿಬ್ಬರು 3 ಜನ ಇದ್ದರು. ಒಳ್ಳೆ ಬೆಡ್ ಮಂಚ, ಒಳ್ಳೆ ರೀತಿ ವ್ಯವಸ್ಥೆ. ಅದೇ ರೀತಿ ಮುಂದಿನ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ವಿಡಿಯೋಲಿ ನೋಡೋಣ. 3 ದಿನದ ಶಿಬಿರದಲ್ಲಿ ಯಾವ್ಯಾವ ರೀತಿ ಏನೇನು ಕ್ಲಾಸ್ ಕೊಟ್ಟರು, ಯಾವ್ಯಾವ ರೀತಿ ಒಳ್ಳೊಳ್ಳೆ ಸ್ಪೀಚಸ್ಸು ಮತ್ತು ಮೋಟಿವೇಶನ್ ಸ್ಪೀಚ್ಗಳು, ಅದೇ ರೀತಿ ವಿವಿಧ ಕಾರ್ಯಕ್ರಮಗಳು, ಎಲ್ಲ ವೀಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲನ್ನು ಎಲ್ಲರೂ ಸಹ ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕಂತ ಕೇಳ್ತಾ ಶೇರ್ ಮಾಡಿ. ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.